ಕೊರೋನಾ ಪ್ರಕರಣಗಳು ಏರಿಕೆ ಆಗ್ತಾ ಇದೆ ಅಂದ ತಕ್ಷಣ ಭಯಪಡುವಂತಹ ಅವಶ್ಯಕತೆ ಇಲ್ಲ. ಎಚ್ಚರಿಕೆಯನ್ನು ವಹಿಸಿದರೆ ಸಾಕು ಅಂಥೇಳಿ ಈಗಾಗಲೇ ಸರ್ಕಾರ ಕೂಡ ಹೇಳಿದೆ. ಹಾಗಾದರೆ ರಾಜ್ಯದಲ್ಲಿ ಕೋವಿಡ್ ಭೀತಿ ಹೆಚ್ಚಾಗ್ತಾ ಇರೋದ್ರಿಂದ ಸೋಂಕು ಕೂಡ ಹೆಚ್ಚಾಗುವಂತಹ ಟೆನ್ಷನ್ ಇರುವಂಥದ್ದು. ಸರ್ಕಾರದ ಕ್ರಮಗಳ ಜೊತೆಗೆ ಜನರ ಜವಾಬ್ದಾರಿಯೂ ಕೂಡ ಈ ಕೊರೋನಾದಿಂದ ದೂರ ಇರಬೇಕು ಅಂದರೆ ಅತಿ ಮುಖ್ಯವಾಗುತ್ತೆ. ಈ ಬಾರಿಯ ಕೋವಿಡ್ ಕುರಿತು ವೈದ್ಯರು ಹೇಳೋದೇನು, ಕೊರೋನಾ ನಿಯಂತ್ರಣ ಮಾಡೋದು ಹೇಗೆ, ಆಹಾರ ಶೈಲಿ ಹೇಗಿರಬೇಕು, ಯಾವೆಲ್ಲ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋದರ ಕುರಿತು ಡಾಕ್ಟರ್ ಪವನ್ ಕುಮಾರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಮತ್ತೆ ಕೋವಿಡ್ನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸಕ್ರಿಯ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದ ಹಿನ್ನೆಲೆ ಒಂದಷ್ಟು ಆತಂಕ ಸಾಮಾನ್ಯವಾಗಿ ಜನರನ್ನು ಕಾಡೋಕೆ ಶುರು ಮಾಡಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಟ್ಟಿಗೆ ತಜ್ಞ ವೈದ್ಯರಾದಂಥ ಪವನ್ ಕುಮಾರ್ ಅವರಿದ್ದಾರೆ. ಡಾಕ್ಟರ್ ಪವನ್ ಕುಮಾರ್ ಅವರು ಮಾತನಾಡಿಸ್ತೇನೆ. ಸರ್, ಸದ್ಯದ ಪರಿಸ್ಥಿತಿ ಕೋವಿಡ್ಡು ಎಲ್ಲವೂ ಕೂಡ ಮಾಯ ಆಗಿದೆ, ನಮ್ಮಿಂದ ದೂರ ಆಗಿದೆ. ಈ ಮನಸ್ಥಿತಿಯಲ್ಲಿದ್ದಂಥವ್ರಿಗೆ ಈಗ ಮತ್ತೆ ವಾಪಸ್ ಬರ್ತಾ ಇರುವಂಥದ್ದು ಒಂದು ಆತಂಕವನ್ನು ಹೆಚ್ಚಿಸ್ತಾ ಇದೆ. ಪ್ರೆಸೆಂಟ್ ಕಂಡೀಷನ್ ಹೇಗಿದೆ ಸರ್? ನೋಡಿ, ಈಗ ಯಾರ್ಯಾರು ಅಂದ್ಕೊಂಡಿದ್ರು ಕೋವಿಡ್ ಮಾಯ ಆಗಿದೆ ಅಥವಾ ಹೊರಟೋಗಿದೆ, ಬರೋದೇ ಇಲ್ಲ ಅನ್ನೋದು ತಪ್ಪು. ಯಾಕೆಂದರೆ ಸಾಕಷ್ಟು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇರ್ಬೋದು, ನಮ್ಮ ಇಂಡಿಯನ್ ಅಥಾರಿಟೀಸ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ನಾವು ಕೂಡ ಎಲ್ಲ ಹೇಳ್ತಾನೆ ಇದ್ದೀವಿ. ಯಾಕೆಂದರೆ ಒಂದು ಸಲ ಒಂದು ಪ್ಯಾಂಡಮಿಕ್ ಅಂತ ಬಂದಾದ ಮೇಲೆ ಇಡೀ ಪ್ರಪಂಚದಾದ್ಯಂತ ಎಲ್ಲರಿಗೂ ಅಫೆಕ್ಟ್ ಆಗಿರುತ್ತೆ. ಅದು ಅಲ್ಲಿಗೆ ಕೊನೆಗೊಳ್ಳಲ್ಲ. ಅದಾದಮೇಲೆ ಒಂದು 2-3 ವರ್ಷ ಆದಮೇಲೆ ಏನಾಗುತ್ತೆ, ಪ್ರತಿ ವರ್ಷವೂ ಕೂಡ ಅಂದರೆ ಒಂದು 8 ತಿಂಗಳು 9 ತಿಂಗಳು ಒಂದೊಂದು ಸೈಕಲ್ ಆದಮೇಲೆ ಅಲ್ಲಲ್ಲೇ ಸೀಮಿತ ಸ್ಥಳಗಳಲ್ಲಿ ಮಾತ್ರ ಇದು ಕಾಣಿಸ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಅದನ್ನು ನಾವು ಎಂಡಮಿಕ್ ಅಂತ ಹೇಳ್ತೀವಿ. ಸೊ ಒಂದು 2-3 ಕಂಟ್ರೀಸ್ಗೆ ಎಫೆಕ್ಟ್ ಆಗ್ಬೋದು. ಈಗ ನಾವು ನೋಡಿ, ಅದಾದಮೇಲೆ 23, 24, 25 ನಾವು ನೋಡ್ತಾ ಇರೋಂಗೆ ಪ್ರತಿ ವರ್ಷವೂ ಕೂಡ ಬರ್ತಾ ಇದೆ. ಅಲ್ಲಲ್ಲೇ ಸ್ವಲ್ಪ ಕಾಣಿಸ್ಕೋತಾ ಇದೆ, ಕಮ್ಮಿ ಆಗ್ತಾ ಇದೆ. ನಾವು ಇನ್ನೊಂದು ಈ 3ನೇ ವೇವಲ್ಲಿ ಒಮಿಕ್ರಾನ್ ಏನು ಇಡೀ ಪ್ರಪಂಚ ಎಲ್ಲ ಪೂರ ಹರಡಿತ್ತು, ಅದಾದಮೇಲೆ ನಮಗೆ ಒಮಿಕ್ರಾನ್ ಬಿಟ್ಟು ಬೇರೆ ಇನ್ನೊಂದು ಹೊಸ ಇದು ಮ್ಯೂಟೇಷನ್ ಆಗಿ ಬಂದಿಲ್ಲ ವೈರಸ್ಸು. ಸೊ ನಮ್ಗೇನು ಬರ್ತಾ ಇದೆ, ಅದರ ಉಪತಳಿಗಳೇ ಬರ್ತಾ ಇದೆ. ಈಗ JN.1 ಇರ್ಬೋದು, XBB ಇರ್ಬೋದು, ಇವೆಲ್ಲ ಸಖತ್ ಏನು ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಈಗ ಹರಡ್ತಾ ಇರೋ ಕೇಸಸ್ ಎಲ್ಲ ಪಾಸಿಟಿವ್ಸ್ ಬರ್ತಾ ಇದೆ, ಅವೆಲ್ಲನೂ ಕೂಡ ಅದರ ಉಪತಳಿಗಳೇ ಆಗಿವೆ. ಇವು ಯಾವುವು ಕೂಡ ಅಷ್ಟೊಂದು ಸೀರಿಯಸ್ ಆಗಿಲ್ಲ. ನಾವು ಏನು ಒಮಿಕ್ರಾನ್ ಇದರಲ್ಲೂ ಕೂಡ ನಮಗೆ 3ನೇ ವೇವಲ್ಲಿ ಸಾಕಷ್ಟು ಸೀರಿಯಸ್ ಆಗಿದ್ದಾಗಲಿ, ಅಡ್ಮಿಷನ್ಸ್ ಆಗಿದ್ದಾಗಲಿ ಅಥವಾ ಡೆತ್ಗಳಾಗಿದ್ದಾಗಲಿ ತೀರಾ ಕಮ್ಮಿನೇ ಇದೆ. ಈಗ ಬಂದಿರತಕ್ಕಂಥ ಉಪತಳಿ ಏನು ನಾವು ಸಿಂಗಾಪುರ್ ಅಥವಾ ಹಾಂಗ್ಕಾಂಗ್, ಚೈನಾ, ಥಾಯ್ಲ್ಯಾಂಡ್ ಇದರಲ್ಲೆಲ್ಲ ನೋಡ್ತಾ ಇದ್ದೀವಿ, ಅಲ್ಲೂ ಕೂಡ ಹಾಗೇ ಇದೆ. ಸಿಂಪ್ಟಮ್ಸ್ ಕಾಣಿಸ್ಕೋತಾ ಇದೆ. ಆದರೆ ಇದಕ್ಕೆ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ, ಬಟ್ ಹುಷಾರಾಗಿರಬೇಕು. ಯಾಕಂದರೆ ಈಗ ನಮ್ಮ ಭಾರತದಲ್ಲೂ ಸಾಕಷ್ಟು ಕೇಸ್ಗಳು ಬಂದಿವೆ. 250ರಿಂದ 300 ಕೇಸ್ ಮೇಲೆ ಆಗಿದೆ. ನಮ್ಮ ಕರ್ನಾಟಕ, ಬೆಂಗಳೂರಲ್ಲೂ ಇದೆ. ಎಸ್ಪೆಷಲಿ ನಮ್ಮ ನೆರೆ ರಾಜ್ಯಗಳಲ್ಲಿ ಜಾಸ್ತಿ ಇದೆ. ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಕೇರಳ, ತಮಿಳುನಾಡು ಇಲ್ಲೆಲ್ಲ ಕೇಸ್ಗಳು ಜಾಸ್ತಿ ಇದೆ. ಅಲ್ಲಿ ಕೇಸ್ಗಳು ಜಾಸ್ತಿ ಆಗೋಕ್ಕೂ ಕಾರಣ ಇದೆ. ಯಾಕೆಂದರೆ ಈ ಮಲೇಷ್ಯಾ, ಇಲ್ಲೆಲ್ಲ ಹಾಂಗ್ಕಾಂಗು ಸಿಂಪ್ಟಮ್ಸಲ್ಲಿ ಏನಾದರೂ ಬೇರೆ ರೀತಿ ಇದೆಯಾ ಅಂತ, ಈ ಹಿಂದೆ ನೋಡಿದಂಥ ಸಿಂಪ್ಟಮ್ಸ್ಗಳೇ ಈ ವೇರಿಯಂಟಲ್ಲೂ ಕಾಣಿಸ್ಕೊಳ್ತಾ ಇದೆಯಾ, ಅಥವಾ ಬೇರೆ ಏನಾದರೂ ಇಲ್ಲ ಅದಕ್ಕಿಂತನೂ ಬೇರೆ ರೀತಿಯಾದಂಥ ಸಿಂಪ್ಟಮ್ಸ್ ಏನಾದರೂ ಇದರಲ್ಲಿ ಕಾಣ ಸಿಗ್ತಾ ಇದೆಯಾ, ಹೇಗೆ? ನೋಡಿ, ನಾವು ಪ್ರೀವಿಯಸ್ ವೇವ್ಸಲ್ಲೆಲ್ಲ ನೋಡಿದಾಗ ಕಾಮನ್ ಆಗಿ ಏನು ವೈರಲ್ ಸಿಂಪ್ಟಮ್ಸ್ ಇರ್ತಾಯಿತ್ತು, ಜ್ವರ, ಕೆಮ್ಮು, ನೆಗಡಿ, ಗಂಟ್ಲು ನೋವು, ಗಂಟ್ಲು ಕೆರೆತ ಅಥವಾ ಹೊಟ್ಟೆ ನೋವು, ಸ್ವಲ್ಪ ವಾಂತಿ ಆಗ್ತಕ್ಕಂಥದ್ದು, ಲೂಸ್ ಮೋಷನ್ಸು, ಇವು ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ವಿ. ಈ ತಳಿಗಳಲ್ಲೂ ಸೇಮ್ ಅದೇ ಸಿಂಪ್ಟಮ್ಸ್ ಕೂಡ ಇದೆ. ಆದರೆ ಈಗ ಕೆಲವಾರು ಉಪತಳಿಗಳಲ್ಲಿ ಏನಂದರೆ ಸ್ವಲ್ಪ ವೇರಿಯೇಷನ್ ಏನಿರುತ್ತೆ ಅಂದರೆ, ಕೆಲವಾರು ಉಪತಳಿಗಳಲ್ಲಿ ಜಾಯಿಂಟ್ ಪೇನ್ ಆಗ್ತಕ್ಕಂಥದ್ದು, ಕೆಲವರಿಗೆ ಫೀವರೇ ಇರೋದಿಲ್ಲ, ಸುಮ್ಮನೆ ಜಾಯಿಂಟ್ ಪೇನ್ ಅಂತ ಮ್ಯಾನಿಫೆಸ್ಟ್ ಆಗುತ್ತೆ. ಆಮೇಲೆ ಲೂಸ್ ಮೋಷನ್ಸ್ ಆಗ್ಬೋದು ಅಥವಾ ಹೊಟ್ಟೆ ನೋವು, ವಾಂತಿ. ಸೊ ಎಲ್ಲೋ ತುಂಬ ಲೇಟರ್ ಸ್ಟೇಜಲ್ಲಿ ನಾವು ಎಕ್ಸ್ರೇ ಮಾಡಿದಾಗ ಯಾವಾಗಲೂ ನೋಡಿದಾಗ ಒಂದು ನ್ಯೂಮೋನಿಯಾ ಪ್ಯಾಚ್ ಕಾಣಿಸ್ಕೋಬೋದು. ಸೊ ಈ ಥರ ಸಿಂಪ್ಟಮ್ಸ್ಗಳು ಕೂಡ ನಾವು ನೋಡಿದ್ದೀವಿ. ಅಂದರೆ ಸ್ವಲ್ಪ ಎಟಿಪಿಕಲ್ ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಈಗ ಯಾರಿಗೇ ಆಗಲಿ ಏನೇ ಒಂದು ಸಿಂಪ್ಟಮ್ಸ್ ಬಂದಾಗ ನಾರ್ಮಲ್ ಆಗಿಲ್ಲದೆ ಬೇರೆ ಏನೇ ಒಂದು ವ್ಯತ್ಯಾಸ ಕಾಣಿಸ್ಕೊಂಡಾಗ ಅವರು ವೈದ್ಯರಲ್ಲಿ ಬಂದು ತೋರಿಸ್ಕೋಬೇಕು. ಯಾಕಂದರೆ ಈ ಥರ ಎಟಿಪಿಕಲ್ ಸಿಂಪ್ಟಮ್ಸ್ ಬಂದಾಗ ನಮಗೆ ಈಸಿಯಾಗಿ ಪಿಕಪ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ನಮಗೆ ಈ ಥರನೂ ಪ್ರೆಸೆಂಟೇಷನ್ ಬರ್ಬೋದು ಅನ್ನೋ ಒಂದು ಐಡಿಯಾ ಇರುತ್ತೆ. ಇನ್ನು ಕೆಲವರಿಗೆ ಸ್ಮೆಲ್ಲು ಮತ್ತು ಟೇಸ್ಟ್ ಕೂಡ ಗೊತ್ತಾಗದೇ ಇರ್ಬೋದು. ಇವೆಲ್ಲ ಸಿಂಪ್ಟಮ್ಸು ಕೂಡ ನಾವೇನು ನೋಡ್ತಾ ಇದ್ದೀವಿ, ಪ್ರೀವಿಯಸ್ ನಾವು ಒಮಿಕ್ರಾನ್ ನಾವು 3ನೇ ವೇವ್ ಬಂದಾಗ ಇದ್ದಿದ್ದೇ ಸಿಂಪ್ಟಮ್ಸ್ಗಳಾಗಿದೆ. ಸಣ್ಣ ಪುಟ್ಟ ಚೇಂಜಸ್ ಇರ್ಬೋದು. ಆದರೆ ಈಗ ಬಂದಿರತಕ್ಕಂಥ JN.1 ವೇರಿಯಂಟ್ ಇರ್ಬೋದು, XBB ಇರ್ಬೋದು, ಇವೆಲ್ಲದರಲ್ಲೂ ಕೂಡ ಇದೇ ಥರನಾದ ಸಿಂಪ್ಟಮ್ಸ್ಗಳಿದೆ. ಸೊ ಯಾವುದು ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ತೆಗೆದುಕೊಂಡು ಕಮ್ಮಿ ಆಗಲಿಲ್ಲ ಅಂದಾಗ ಅವರು ವೈದ್ಯರಲ್ಲಿ ಬಂದು ತೋರಿಸ್ಕೋಬೇಕು, ತಪಾಸಣೆ ಮಾಡಿಸ್ಕೋಬೇಕು. ಇನ್ನೊಂದು, ಮನೆಗಳಲ್ಲಿ ಇನ್ನೇನು ಮಾಡ್ಬೋದು ಅಂತಂದರೆ, ಇವರು ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ಳೋದನ್ನು ಬಿಟ್ಟು
ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಏನು ತೆಗೆದುಕೋತಾರೆ ಪ್ಯಾರಾಸಿಟಮಾಲ್, ಅದರ ಜೊತೆಗೆ ಇವರ ಇಮ್ಯುನಿಟಿ ಬೂಸ್ಟ್ ಮಾಡೋದ್ರ ಕಡೆ ಗಮನ ಕೊಡಬೇಕಾಗತ್ತೆ. ಇನ್ನೊಂದೇನೆಂದರೆ, ನಮಗೆ ಇಮ್ಯುನಿಟಿ ಚೆನ್ನಾಗಿದ್ದರೆ ಯೂಶಲಿ ಅಷ್ಟೊಂದು ಸಿವಿಯರ್ ಆಗಿ ಸಿಂಪ್ಟಮ್ಸು ಕಾಣಿಸ್ಕೊಳ್ಳೋದಿಲ್ಲ. ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡಬೇಕು ಅಂತಂದರೆ ನಾವು ಯೂಶಲಿ ನಾವೇನು ತೆಗೆದುಕೊಳ್ತಕ್ಕಂಥ ಆಹಾರ ಶುದ್ಧವಾಗಿರಬೇಕು, ನೀರು ಶುದ್ಧವಾಗಿರಬೇಕು, ಹಾಗೆ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ಇರಬೇಕು. ಡೈಲಿ ಒಂದು 4 ಕಿಲೋಮೀಟ್ರು ವಾಕಿಂಗು ಒಂದು 45 ನಿಮಿಷದಿಂದ 1 ಗಂಟೆಗಳ ಕಾಲ ಮಾಡೋದ್ರಿಂದ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿದಾಗುತ್ತೆ. ಅದರ ಜೊತೆಗೆ ನಾವು ತೆಗೆದುಕೊಳ್ಕಂಥ ಆಹಾರ ಏನಿದೆ ಹೈಜಿನಿಕ್ ಇರಬೇಕು. ಏನೇ ತೊಗೊಂಡ್ರು ಬಿಸಿ ಬಿಸಿ ಫ್ರೆಶ್ ಆಗಿ ತೊಗೋಬೇಕು. ಜಂಕ್ ಫುಡ್ಗಳು, ರೋಡ್ ಸೈಡ್ ಇವು ಅವೆಲ್ಲ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಬೇಕು. ಇನ್ನು ನೀರು ಅಷ್ಟೇ, ನಾವು ತೆಗೆದುಕೊಳ್ಕಂಥ ನೀರು ತುಂಬ ಶುಚಿಯಾಗಿರಬೇಕು. ಇದರ ಜೊತೆಗೆ ಹಣ್ಣುಗಳು, ತರಕಾರಿಗಳು ಇವು ತುಂಬ ಇಂಪಾರ್ಟೆಂಟ್. ನಮಗೆ ಸಾಕಷ್ಟು ಆ್ಯಂಟಿ ಆಕ್ಸಿಡೆಂಟ್ಸ್, ವೈಟಮಿನ್ ಸಿ, ಮಿನರಲ್ಸ್ ಇವೆಲ್ಲ ಇರ್ತಕ್ಕಂಥ ಹಣ್ಣುಗಳು ತೊಗೋಬೇಕು. ಅದರಲ್ಲಿ ನಮಗೆ ತುಂಬ ಈಸಿಯಾಗಿ ಸಿಗ್ತಕ್ಕಂಥ ಆ್ಯಪಲ್ ಇರ್ಬೋದು, ಅಥವಾ ಮೋಸಂಬಿ, ಆರೆಂಜು, ಮತ್ತು ದಾಳಿಂಬೆ, ಪಪಾಯ, ಕಿವಿ ಫ್ರೂಟು ಅಥವಾ ಡ್ರ್ಯಾಗನ್ ಫ್ರೂಟು, ಅಥವಾ ಸೊಪ್ಪುಗಳು, ತರಕಾರಿ, ಸೀತಾಫಲ, ಸಪೋಟ, ಬೀಟ್ರೂಟು ಇವೆಲ್ಲನೂ ಕೂಡ ನಾವು ಯಥೇಚ್ಛವಾಗಿ ಸೇವಿಸಬೇಕು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ನೀರೇನು ತೆಗೆದುಕೋತೀವಿ, ಹೈಡ್ರೇಷನ್ ತುಂಬ ಇಂಪಾರ್ಟೆಂಟ್ ಇದೆ. ಯಾಕೆಂತಂದರೆ ನಮ್ಮ ದೇಹದ ಹೈಡ್ರೇಷನ್ ಚೆನ್ನಾಗಿದ್ದರೆ ಯೂಶಲಿ ವೈರಲ್ ಫೀವರ್ಸ್ ಅಷ್ಟೊಂದು ಸಿವಿಯರ್ ಆಗೋದಿಲ್ಲ. ಸೊ ನಮ್ಮ ದೇಹಕ್ಕೆ ಅಟ್ಲೀಸ್ಟ್ ಒಂದು ಡೈಲಿ 2 ರಿಂದ 3 ಲೀಟರ್ ಆದರೂ ನೀರನ್ನು ನಾವು ಸೇವಿಸಬೇಕು. ಯಾರಿಗೆ ಈಗ ಕಿಡ್ನಿ ಪ್ರಾಬ್ಲಮ್ ಮತ್ತು ಹಾರ್ಟ್ ಪ್ರಾಬ್ಲಮ್ ಇದು ನೀರನ್ನು ರೆಸ್ಟ್ರಿಕ್ಟ್ ಮಾಡಿರ್ತಾರೆ, ಅಂಥವ್ರು ಬಿಟ್ಟು ಪ್ರತಿಯೊಬ್ಬರು ಕೂಡ ಒಂದು 2 ರಿಂದ 3 ಲೀಟರ್ಗಳಷ್ಟು ನೀರನ್ನು ಡೈಲಿ ಸೇವನೆ ಮಾಡಬೇಕು. ಹೈಡ್ರೇಷನ್ ಚೆನ್ನಾಗಿದ್ದರೆ ಯೂಶಲಿ ಡಿಸೀಸ್ ಅಷ್ಟೊಂದು ಸಿವಿಯರ್ ಆಗೋದಿಲ್ಲ. ಯಾರಿಗೆ ಜಾಸ್ತಿ ಎಫೆಕ್ಟ್ ಆಗುವಂಥದ್ದು, ಯಾರು ಭಾಳ ಎಚ್ಚರಿಕೆಯನ್ನು ವಹಿಸಬೇಕು ಈ ಪರಿಸ್ಥಿತಿಯಲ್ಲಿ? ನೋಡಿ, ಯಾರಿಗೆ ಮೊದಲು 2 ಅಥವಾ 3ನೇ ವೇವ್ನಲ್ಲಿ ತುಂಬ ಸೀರಿಯಸ್ ಆಗಿದ್ದರು, ಸೊ ಅಂಥವರು ಕೆಲವು ಸಲ ಇನ್ನೊಂದು ಸಲ ತುಂಬ ಏನಾದರೂ ಈ ಸಿಂಪ್ಟಮ್ಸ್ ಹೆಚ್ಚಾಗಿ ಕಾಣಿಸ್ಕೊಂಡ್ರೆ ಅಥವಾ ಡಿಸೀಸ್ ಬಂದಾಗ ಅವ್ರಿಗೆ ತುಂಬ ಸಿವಿಯರ್ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನೊಂದು, ಯಾರಿಗೆ ಇಮ್ಯುನಿಟಿ ಕಮ್ಮಿ ಇರುತ್ತೆ, ಅಂದರೆ ಈ ಡಯಾಬಿಟಿಸ್ ಪೇಷಂಟ್ಸ್ ಇರ್ಬೋದು, ಹಾರ್ಟ್ ಪೇಷಂಟ್ಸು, ಕಿಡ್ನಿ ಪೇಷಂಟ್ಸು, ಕ್ಯಾನ್ಸರ್ ಪೇಷಂಟ್ಸು, TB ಪೇಷಂಟ್ಸು, ಅಥವಾ ಈ ಕ್ರಾನಿಕ್ ಡಿಸೀಸಸ್ COPD, ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್ ಇವೆಲ್ಲ ಇರ್ತವೆ. ಸೊ ಅಂಥವರಲ್ಲಿ ಇದು ತುಂಬ ಸಿವಿಯರ್ ಆಗ್ಬೋದು. ಇನ್ನೊಂದು, ಎಲ್ಡರ್ಲಿ, ಏಜ್ ಆಗಿರ್ತಕ್ಕಂಥವರಲ್ಲಿ ಇಮ್ಯುನಿಟಿ ಸ್ವಲ್ಪ ಕಮ್ಮಿ ಇರುತ್ತೆ, ಹಾಗಾಗಿ ಅವ್ರಿಗೂ ಕೂಡ ಜಾಸ್ತಿ ಆಗ್ಬೋದು. ಇನ್ನೊಂದು, ತೀರಾ ಮಕ್ಕಳಲ್ಲಿ ಎಲ್ಲರಿಗೂ ಇದಾಗೋದಿಲ್ಲ. ಯಾರಿಗೆ ಆ್ಯಂಟಿಬಾಡೀಸ್ ಡೆವಲಪ್ ಆಗಿರುತ್ತೆ ಯೂಶಲಿ ಅವರಲ್ಲಿ ಡಿಸೀಸ್ ಅಷ್ಟೊಂದು ಸಿವಿಯರಾಗಿ ಕಾಣಿಸ್ಕೊಂಡಿರಲ್ಲ, ಯಾಕಂದರೆ ನಾವು ಮುಂಚೆ ವೇವ್ಗಳಲ್ಲೂ ನೋಡಿದ್ವಿ. ಆದರೆ ಯಾರಿಗೆ ಇನ್ನೂ ಇಮ್ಯುನಿಟಿ ಬಂದಿರೋಲ್ಲ, ಸೊ ಅಂತಹ ಮಕ್ಕಳಲ್ಲೂ ಕೂಡ ಸಿವಿಯರ್ ಆಗೋಂಥ ಚಾನ್ಸಸ್ ಇರುತ್ತೆ. ಒಂದು ಇಂಟರ್ನ್ಯಾಷನಲ್ ಪ್ಯಾಸೆಂಜರ್ಸ್ಗಳ ಬಗ್ಗೆ ತಾವು ಹೇಳ್ತಾ ಇದ್ರಿ, ಅವರಿಂದನೂ ಕೂಡ ನಮಗೆ ಸಾಕಷ್ಟು ಒಂದು ರೀತಿ ಆತಂಕ ಹೆಚ್ಚಿದೆ. ಈ ವಿಚಾರದಲ್ಲಿ ಅವರನ್ನು ಸ್ವಲ್ಪ ದೂರ ಇಡಬೇಕು ಅನ್ನುವಂಥದ್ದು ಹೇಗೆ? ನೋಡಿ, ಇಂಟರ್ನ್ಯಾಷನಲ್ ಪ್ಯಾಸೆಂಜರ್ಸ್ನ ದೂರ ಇಡಬೇಕು ಅಂತಲ್ಲ, ಈಗ ಯಾವುದಾದ್ರೂ ಒಂದು ಜಾಗದಲ್ಲಿ, ಇವಾಗ ನಾನು ಹೇಳಿದಾಗೆ ಎಂಡಮಿಕ್ ಅಂತ ಏನಂತ ಆಗಿದೆ, ಒಂದು ಜಾಗದಲ್ಲಿ ಈಗ ಕೋವಿಡ್ ಕೇಸಸ್ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಅಲ್ಲಿಂದ ಪ್ಯಾನಿಕ್ ಆಗಿ ಜನಗಳು ಇನ್ನೊಂದು ಕಡೆಗೆ ಓಡೋದು, ಅದನ್ನು ತಡಿಬೇಕು. ಸೊ ಅಲ್ಲಿ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು. ಅಂತಹ ಜನಗಳಿಗೆ ಯಾರು ತೀರಾ ಅವಶ್ಯಕತೆ ಇದೆ, ಟ್ರಾವೆಲ್ ಮಾಡಲೇಬೇಕು ಅನ್ನೋರಿಗೆ ಟ್ರಾವೆಲಿಂಗ್ಗೆ ಅವಕಾಶ ಕೊಡಬೇಕು. ಮಿಕ್ಕಿದ್ದವ್ರಿಗೆ ಅಲ್ಲಿ ಕೇಸಸ್ ಜಾಸ್ತಿ ಇದ್ದಾಗ ಯೂಶಲಿ ಅವರಿಗೆ ಟ್ರಾವೆಲಿಂಗ್ಗೆ ಅವಕಾಶ ಕೊಡಬಾರ್ದು. ಈಗ ನೋಡಿ, ಯಾವುದು ಮಲೇಷ್ಯಾ, ಸಿಂಗಪೂರ್ ಮತ್ತು ಥೈಲ್ಯಾಂಡ್, ಇಲ್ಲೆಲ್ಲ ನಮ್ಮ ದೇಶದ ಇವರು ತುಂಬ ಜನ ಇದ್ದಾರೆ. ಸೊ ಅಲ್ಲಿ ಈಗ ಪಾಸಿಟಿವ್ ಕೇಸಸ್ ಬರ್ತಾ ಇದೆ ಅಂತ ಎಲ್ಲರೂ ಅವರು ಭಾರತಕ್ಕೆ ಬಂದಾಗ ಇಲ್ಲಿ ಕೇಸಸ್ ಜಾಸ್ತಿ ಆಗುತ್ತೆ. ಸೊ ಅಂಥದ್ದನ್ನು ಪ್ರಿವೆಂಟ್ ಮಾಡಬೇಕು, ಪ್ಯಾನಿಕ್ ಆಗೋಂಥ ಅವಶ್ಯಕತೆ ಇಲ್ಲ. ಇದಿಷ್ಟು ತಜ್ಞ ವೈದ್ಯರಾದಂಥ ಡಾಕ್ಟರ್ ಪವನ್ ಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ TV, ಬೆಂಗಳೂರು.